ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ಬೆಳಗ್ಗೆ ಕಿಚನಿಂದ ಶುರು ಆಗ್ತಾಯಿದೆ ಈ ವ್ಲಾಗು. ಸೊ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೋಸ್ ಪಲ್ಯ ಹಾಗೆ ಚಪಾತಿ ಮಾಡ್ತಾ ಇದ್ದೀನಿ. ಇಲ್ಲಿ ಎಣ್ಣೆಗೆ ಸಾಸಿವೆ ಹಾಗೆ ಹಸಿಮೆಣಸಿನ್ಕಾಯಿ, ಅದಾದಮೇಲಿಂದ ಕೋಸ್ ಹೆಚ್ಚಿರೋದನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಅದು ಹಾಕಕ್ಕೆ ಮುಂದೆ ಅಂದರೆ ಸಾಸಿವೆ ಹಾಕಿದ ತಕ್ಷಣವೇ ನಾನೊಂದು ಅರ್ಧ ಲಿಡ್ ಕ್ಲೋಸ್ ಮಾಡಿಟ್ಟಿರ್ತೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಪೂರ್ತಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಡಿಮೆ ಇದಾಗೋ ತನಕ. ಅದಾದಮೇಲೆ ಏನು ತರಕಾರಿ ಹಾಕಬೇಕೋ ಅದನ್ನು ಹಾಕ್ತೀನಿ. ಸೊ ಏನಾಗುತ್ತೆ ಅಂದರೆ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಅಂದರೆ ಎಲ್ಲ ಕಡೆಗೆ ಸಿಡಿಯಲ್ಲ, ಎಣ್ಣೆ ಜಿಡ್ಡೆಲ್ಲ ಆಗಲ್ಲ. ಸೊ ಹಾಗಾಗಿ ಅದೊಂದು ಟ್ರಿಕ್ ನಾನು ಫಾಲೋ ಮಾಡೋದು. ಇದು ಮಾಮೂಲಿ ಒಗ್ಗರಣೆ ನಾನು ಏನು ಹಾಕ್ಕೊಂಡು ಅದನ್ನ ಹಾಕ್ಕೊಂಡು ಕೋಸು ಹಾಕಿ ಉಪ್ಪು ಹಾಕಿ ಒಂದು ಅರ್ಧ ಬೇಯೋ ತನಕ ಮುಚ್ಚಿಟ್ಬಿಡ್ತೀನಿ. ಅದಾದಮೇಲೆ ಕರಿಬೇವು ಹಾಕಿ ಮತ್ತೆ ಮುಕ್ಕಾಲು ಪೂರ್ತಿ ಬೇಯಿಸ್ತೀನಿ. ಪೂರ್ತಿ ಬೆಂದ ಮೇಲೆ ಅದಕ್ಕೆ ಕಾಯಿ ತುರಿ ಹಾಕಿ, ನಿಮಗೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಬಿಟ್ಟು, ಅಂದರೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಬಿಟ್ರೆ ಆಯಿತು, ಪಲ್ಯ ರೆಡಿ. ತುಂಬ ಈಸಿಯಾಗಿ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನಾನು ಹೀಗೆ ಮಾಡೋದು, ನಾನು ಇನ್ನೇನು ಆ್ಯಡ್ ಮಾಡಲ್ಲ ಅದಕ್ಕೆ. ಅದರ ಜೊತೆಗೆ ಥೇಪ್ಲಾ ಮಾಡ್ತಾಯಿದ್ದೀನಿ. ಥೇಪ್ಲಾ ಅನ್ನೋದಕ್ಕಿಂತ ಚಪಾತಿನೇ ಅದು, ಬಟ್ ನಾನು ಯೂಶ್ವಲಿ ಏನಾದರೂ ಒಂದು ವೇರಿಯೇಷನ್ ಮಾಡ್ತೀನಿ. ಅಂದರೆ ಬರೀ ಚಪಾತಿ ತಿನ್ನೋಕ್ಕಿಂತ ಇದೊಂಥರ ಬೇರೆ ಇನ್ನೇನೋ ಒಂದು ಹೋಗ್ತಾ ಇದೆ ಹೊಟ್ಟೆ ಒಳಗೆ ಅನ್ನೋ ಥರ. ಸೊ ಏನೂ ಇಲ್ಲ ಮನೆಯಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಟೈಮ್ ಇಲ್ಲ ಬೀಟ್ರೂಟ್ ತುರಿಯೋಕ್ಕೆ ಅಥವಾ ಕ್ಯಾರೆಟ್ ತುರಿಯೋಕ್ಕೆ ಅಥವಾ ಏನೋ ಪಾಲಕ್ ಬೇಯಿಸಿ ರುಬ್ಬಕ್ಕೆ, ಇದೇನಕ್ಕೂ ಟೈಮ್ ಇಲ್ಲ ಅಂದರೆ ಈ ಕಸೂರಿ ಮೇಥಿ ಏನಿರುತ್ತಲ್ಲ ಅದನ್ನು ಹಾಕ್ಬಿಡ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಒಂಥರ ಚೆನ್ನಾಗಿರುತ್ತೆ. ಅದೊಂದನ್ನೇ ತಿನ್ಬೋದು ನಿಮಗೆ ಟೈಮ್ ಇಲ್ಲ ಅಂದರೆ. ಆ್ಯಂಡ್ ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡಿ ಕಳಿಸ್ಬೋದು, ಅದ್ರ ಜೊತೆಗೇನು ಮಾಡಬೇಕು ಅಂತಿಲ್ಲ. ಅದಾದಮೇಲೆ ಮಾಮೂಲಿ ಚಪಾತಿ ಹೇಗೆ ಬೇಯಿಸ್ತೀವೋ ಹಾಗೆ ಬೇಯಿಸೋದು ಅಷ್ಟೇ, ಇನ್ನೇನೂ ಇಲ್ಲ. ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಹಿಟ್ಟಿಗೆ ಒಂಚೂರು ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ ಒಂಚೂರು ಆ್ಯಡ್ ಮಾಡ್ತೀನಿ ಫಾರ್ ದ ಫ್ಲೇವರ್ ಅಷ್ಟೇನೆ. ಓಕೆ, ಇದಕ್ಕೆ ಮುಂಚೆ ಇನ್ನೊಂದು ವ್ಲಾಗ್ ರೆಕಾರ್ಡ್ ಮಾಡಿರೋದಿದೆ, ಬಟ್ ನಾನು ಅಂದ್ಕೊಂಡೆ ತುಳಸಿ ಹಬ್ಬದ ಫಸ್ಟ್ ಹಾಕ್ಬಿಡೋಣ, ಅದಾದಮೇಲೆ ಆ ವ್ಲಾಗ್ ಹಾಕೋಣ ಅಂತ. ಸೊ ಈ ವ್ಲಾಗ್ ನೋಡಿದ್ಮೇಲೆ ನೀವು ಇದ್ರ ಹಿಂದಿನ ವ್ಲಾಗು ಇದಾದಮೇಲೆ ಬರುತ್ತೆ, ಸೊ ಅದನ್ನು ನೋಡಿ. ಏನಿಲ್ಲ, ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಒಂದು ಲಂಚ್ ರೆಸಿಪಿ ಎರಡೂ ಶೇರ್ ಮಾಡಿದ್ದೀನಿ ಅದರಲ್ಲಿ. ಲೈಕ್ ತುಂಬ ಚೆನ್ನಾಗಿರೋ, ಅಂದರೆ ಹೆಲ್ದಿ ಆಲ್ಸೋ, ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ಗಳು ಒಂದು ಬ್ರೇಕ್ಫಾಸ್ಟು ಒಂದು ಲಂಚ್ ಎರಡೂ ಪ್ರೋಟೀನ್ ರಿಚ್ ಇದೆ. ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈ ಥರ ಏನಾದ್ರು ಒಂದು ಇನ್ಕಾರ್ಪೊರೇಟ್ ಮಾಡೋದ್ರಿಂದ ನಾವು ಸರ್ವೈವ್ ಆಗ್ಬೋದು. ಸೊ ಹಾಗಾಗಿ ಎಸ್, ಇದು ಮುಂದೆ ನೆಕ್ಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ, ಅಂದರೆ ಪೂಜೆಗೆ ಎಲ್ಲದಕ್ಕೂ. ಸೊ ಇದು ಆಲ್ರೆಡಿ ಒಂದು ಮಧ್ಯಾಹ್ನದ ಮೇಲೆ ಆಗೋಗಿದೆ ಆಗಲೇ. ಸೊ ಒಂದಿಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಮಾರನೇ ದಿನ, ಯಾಕಂದರೆ ನೆಕ್ಸ್ಟ್ ಡೇ ಪೂಜೆನೂ ಬೇಗ ಆಗಬೇಕು, ಊಟ ಅದು ಎಲ್ಲ ಆಗಬೇಕಿತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪೂಜೆ ಬೇಗ ಆಗುತ್ತೆ ಅಂತ ಹೇಳಿ ಡೆಕಾರು ಅದು ಇದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆಗೆ ಸಿಂಪಲ್ ಆಗಿ ರಂಗೋಲಿ ಅದು ಹಾಕೊಂಡಿದ್ದೆ. ಮಧ್ಯಾಹ್ನದ ಮೇಲೆ ಪ್ಲಾನ್ ಇತ್ತು ರಂಗೋಲಿ ಹಾಕೋಣ ನೀಟಾಗಿ ಅಂತ ಹೇಳಿ. ಸೊ ಹಾಗಾಗಿ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನಾನು ರಂಗೋಲಿ ಹಾಕೊಂಡಿದ್ದೆ. ಹೊರಗಡೆಗೆ ಆಲ್ರೆಡಿ ಹಾಕ್ಬಿಟ್ಟಿದ್ದೆ, ಬಟ್ ನಾನು ಎಲ್ಲಿ ಕೂಡಿಸಿದ್ನಲ್ಲ ತುಳಸಿ ದೇವಿನ, ಸೊ ಅಲ್ಲಿ ಸ್ವಲ್ಪ ಆಮೇಲೆ ಹಾಕೋಣ ಅಂತ ಹೇಳಿ ಮಧ್ಯಾಹ್ನದ ಮೇಲೆ ಅದಕ್ಕೆ ರಂಗೋಲಿ ಎಲ್ಲ ಹಾಕಿದೆ. ಮುಂದೆ ನೋಡ್ತೀರಾ ನೀವು. ಸೊ ಎಸ್, ಇದ್ರ ಮುಂದೆ ನೀವೇನು ನೋಡ್ತೀರಾ ಅದಷ್ಟು ತುಳಸಿ ಹಬ್ಬದ ದಿನ ನಾನು ಏನೇನೆಲ್ಲ ಮಾಡಿದೆ ಅಂತ ನೋಡ್ತೀರಾ. ಸ್ಟೇ ಟ್ಯೂನ್, ನಾನು ಮುಂದೆ ನಿಮಗೆ ಮತ್ತೆ ಸಿಗ್ತೀನಿ. One eternity later.
ಚಾನೆಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ಇವತ್ತು 13ನೇ ತಾರೀಕು ನವೆಂಬರ್. ಇವತ್ತು ತುಳಸಿ ಹಬ್ಬ. ಇವತ್ತು ದ್ವಾದಶಿ ಅಂದರೆ ಉತ್ವಾನ್ ದ್ವಾದಶಿ ಅಂತ ನಾವೇನು ಕರಿತೀವಿ ಅದು. ಆ್ಯಂಡ್ ತುಳಸಿ ವಿವಾಹ, ತುಳಸಿ ಹಬ್ಬ ಇವತ್ತೇನಿದೆ ಅದು. ಆ್ಯಂಡ್ ಇವತ್ತು ಕೂಡ ಸುಮಾರು ಪಟಾಕಿಗಳು ಹೊಡಿತಾ ಇದ್ದಾರೆ. ಸೊ ಮಧ್ಯದಲ್ಲಿ ಇಲ್ಲಿ ಕೂಡ ಬೊಗಳೋ ಸೌಂಡ್ ಕೇಳಿಸೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೀನ್ವೈಲ್ ಇದಕ್ಕೆ ಮುಂಚೆ ನೀವು ನೋಡಿದ್ರಿ ನಾನು ಏನೇನೆಲ್ಲ ಮಾಡಿದೆ ಅಂತ ಹೇಳಿ. ಬೆಳಗ್ಗೆ ಪೂಜೆ ಕೂಡ ಆಯಿತು. ಆ್ಯಂಡ್ ಇವಾಗ ಕೂಡ ದೀಪ ಅದು ಎಲ್ಲ ಹಚ್ಚಿದೆ, ಇಲ್ಲೇ ಇದೆ. ಮೇನ್ ಡೋರ್ ಏನಿದೆ ಅಲ್ಲ, ಮೇನ್ ಡೋರ್ ಎದುರುಗಡೆಗೆ ಇಟ್ಟಿದ್ದೀನಿ. ಅಂದರೆ ನಾನು ಸೋಫಾ ಮೇಲೆ ಕೂತ್ರೆ ದ ಶೋ ಕೇಸ್ ಎಲ್ಲ ಇದೆ ಅಲ್ಲ, ಸೋಫಾ ಮೇಲೆ ಕೂತ್ರೆ ಅದರ ಆಪೋಸಿಟಲ್ಲಿ ಕಾಣಿಸುತ್ತೆ. ನಾನು ನಂದು ನಾರ್ಮಲ್ ತುಳಸಿ ಕಟ್ಟೆ ಹತ್ರನೇ ಫುಲ್ ಡೆಕೋರೇಟ್ ಮಾಡೋಣ, ಸೈಡಲ್ಲೆಲ್ಲ ಫ್ಲವರ್ಸ್ ಎಲ್ಲ ಹಾಕಿ ಅಂತ ಅಂದ್ಕೊಂಡಿದ್ದೆ. ಆದರೆ ಮೊನ್ನೆ ಎಲ್ಲ ಇರಲಿಲ್ಲ, ನಿನ್ನೆಯಿಂದ ಮಳೆ ಮತ್ತೆ ಶುರುವಾಗ್ತಿದೆ. ಮತ್ತೇನು ಜೋರಾಗಿ ಬರಲ್ಲ, ರಂಗೋಲಿ ಎಷ್ಟು ಹಾಳಾಗಬೇಕೋ ಅಷ್ಟು ಮಾತ್ರ ಮಳೆ ಬಂದು ನಿಂತ್ಕೋತಾ ಇದೆ. ಸೊ ಇದು ಹಾಟ್ ಲೈಕ್ ಬೇಡ, ರಿಸ್ಕೇ ತೊಗೊಳೋದು ಬೇಡ ಅಂತ ಹೇಳಿ ಇಲ್ಲೇ ಮಾಡಿದೆ. ಆ್ಯಂಡ್ ಮೇಲಿಂದನೂ ನೇತು ಹಾಕೋಕ್ಕೆ ಇಲ್ಲೆಲ್ಲ ಅಲ್ಲಿ ಒಂದು ಪೋರ್ಟಿಕೋ ಥರ ಇದೆ ಅಲ್ಲ, ಸೊ ಅಲ್ಲಿ ಜಾಗ ಇತ್ತು, ಹಾಗಾಗಿ ಅಲ್ಲಿ ಇದು ಮಾಡಿದೆ. ಆ್ಯಂಡ್ ಬೆಳಗ್ಗೆ ಈ ಬ್ಯಾಕ್ ಗ್ರೌಂಡ್ ಸೀರೆ ಏನು ಹಾಕಿದ್ದೀನಲ್ಲ ಅದು ಇರಲಿಲ್ಲ, ಬೆಳಗ್ಗೆ ಹಾಗೇ ಇತ್ತು. ಬಟ್ ಮಧ್ಯಾಹ್ನ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಗೋಡೆಗಳು ಎದುರುಗಡೆ ಆಪೋಸಿಟ್ ಏನು ಗೋಡೆ ಇದೆ ಅದು ನಾವು ಪೇಂಟ್ ಮಾಡಿರಲಿಲ್ಲ. ಇಲ್ಲಿಗೆ ಬಂದಾಗಿಂದ ನಾನು ಇವಾಗ ಅಂದ್ಕೊಳ್ತಾ ಇದ್ದೀನಿ ಅದನ್ನೊಂದು ಟೈಮ್ ಆದಾಗ ಪೇಂಟ್ ಮಾಡಬೇಕು ಅಂತ ಹೇಳಿ. ಸೊ ಮಧ್ಯಾಹ್ನದ ಮೇಲೆ ನಾನು ಮಾವ ಇಬ್ಬರು ಸೇರಿಕೊಂಡು ಅದೊಂದು ಸೀರೆ ಒಂದು ಹಾಕಿ ಒಂದು ಸ್ವಲ್ಪ ಡೀಸೆಂಟಾಗಿ ಕಾಣ್ತಾ ಇದೆ ಇವಾಗ. ಅಂದರೆ ತುಂಬ ಹಳೆಯದಲ್ಲ ಗೋಡೆ, ಪೇಂಟ್ ಮಾಡಿರಲಿಲ್ಲ. ಸೊ ನಾವು ಮನೆಗೆ ಬಂದಾಗ ಒಳಗಡೆ ಮಾತ್ರ ಪೇಂಟ್ ಮಾಡಿದ್ದು, ಹೊರಗಡೆ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಫಾರ್ ದೀಸ್ ಲೈಟ್ಸ್ ಆಲ್ಸೋ. ಮಿನುಗ್ತಾ ಇದೆ ಲೈಟ್ಗಳು, ಬಟ್ ಇವತ್ತೇ ಲಾಸ್ಟ್ ಡೇ ಅದರದ್ದು. ಆ್ಯಂಡ್ ಫ್ಯಾನ್ ಹಾಕೊಂಡಿಲ್ಲ, ಸೌಂಡ್ ಕೇಳಿಸುತ್ತೆ ವ್ಲಾಗಲ್ಲಿ ಅಂತ ಹೇಳಿ, ಹಾಗಾಗಿ ಸ್ವಲ್ಪ ಶೆಕೆ ಆಗ್ತಿದೆ. ಆ್ಯಂಡ್ ಈ ಸೀರೆ ಕೂಡ ಹೊಸದು, ಫಸ್ಟ್ ಟೈಮ್ ಉಡ್ತಾ ಇರೋದು. ಈ ಸೀರೆ ಕತೆ ಏನಂತ ಹೇಳಿ, ಈ ಬ್ಲೌಸ್ ಆ್ಯಕ್ಚುಲಿ ಅಮ್ಮ ರೆಡಿ ಮಾಡಿಸಿದ್ರು ಆಯಿತಾ. ಸೊ ಈ ಬ್ಲೌಸ್ದು ವರ್ಕ್ ಆಗಿತ್ತು, ನಂದು ಇದಕ್ಕೆ ಹೊಲಿದು ವರ್ಕ್ ಆಗಿತ್ತು. ಅದಾದಮೇಲೆ ಏನಾಯಿತೋ ಗೊತ್ತಿಲ್ಲ, ಈ ಸೀರೆದು ಸಮಥಿಂಗ್ ವೆಂಟ್ ರಾಂಗ್. ಸೊ ಈ ಬ್ಲೌಸು ಆ ಸೀರೆಗೆ ಆಗಲಿಲ್ಲ. ಹಾಗಾಗಿ ಬ್ಲೌಸ್ ತೊಗೊಂಡು ಹೋಗಿ ಅಂಗಡಿಯಲ್ಲಿ ಈ ಸೀರೆ ತೊಗೊಂಡು ಬಂದಿರೋದು. ಸೊ ದಟ್ ಇಸ್ ಹೌ ಈ ಸೀರೆ ನನ್ನ ಹತ್ರ ಬಂದಿದ್ದು. ಆ್ಯಂಡ್ ಇದನ್ನು ಹುಟ್ಟಿರಲಿಲ್ಲ ನಾನು, ಸುಮಾರು ಒಂದು 3-4 ವರ್ಷದ ಮೇಲಾಗಿತ್ತು ಅಮ್ಮ ಇದು ಬ್ಲೌಸ್ ಹೊಲ್ಕೊಟ್ಟು. ಅದು ಏನೋ ಗಳಿಗೆ ಕೂಡ ಬರ್ತಾ ಇರಲಿಲ್ಲ. ಬಟ್ ಇವತ್ತು ಫೈನಲಿ ಇದು ಹೊಸದಿದೆ ಅಲ್ಲ, ಇದನ್ನೇ ಉಡೋಣ ಹಬ್ಬದ ದಿನ ಅಂತ ಹೇಳಿ ತೆಕ್ಕೊಂಡಿದ್ದನ್ನು ಉಟ್ಕೊಂಡೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ತುಂಬ ಹರಡುತ್ತೆ ಈ ಸೀರೆ ಅಂತ, ಬಟ್ ಇಟ್ ಲುಕ್ಸ್ ಪ್ರಿಟಿ ಗುಡ್. ಅಂದರೆ ಹಾಕ್ಕೊಂಡಂಗಿದೆ, ತುಂಬ ಜಾಸ್ತಿ ಜರುಗ್ತಾ ಇಲ್ಲ. ಸೊ ಬ್ಲೌಸ್ ಈ ಥರ ಇದೆ. ಹಿಂದ್ಗಡೆನೂ ಸೇಮ್ ಮಿರರ್ ವರ್ಕ್ ಇದೆ, ಇಲ್ಲೂ ಕೂಡ ಮಿರರ್ ವರ್ಕ್ ಇದೆ. ಸ್ವಲ್ಪ ಕಾಂಟ್ರಾಸ್ಟ್ ಮಿಕ್ಸ್ ಆಫ್ ಕಲರ್ಸ್ ಇದೆ, ಬಟ್ ಚೆನ್ನಾಗಿ ಕಾಣಿಸ್ತದೆ. ಲೈಕ್ ನನಗೆ ಈ ಸೀರೆ ಇಷ್ಟು ಚೆನ್ನಾಗಿ ಇದೆ ಅಂದರೆ ದ ಡ್ರೇಪ್ ಸೊ ಇಷ್ಟು ಚೆನ್ನಾಗಿದೆ ಅಂತ ಅನಿಸಿರ್ಲಿಲ್ಲ. ನಮ್ಮಮ್ಮನಿಗೆ ಹೇಳ್ತಾ ಇದ್ದೆ ಇದು ಹರಡುತ್ತೇನೋ ಕಣಮ್ಮ ಅಂಥೇಳಿ. ನಮ್ಮಮ್ಮ ಉಟ್ಕೊಂಡು ನೋಡು ಅಂದರು. ಅವತ್ತಿಂದ ಇವತ್ತಿನ ತನಕ ಉಟ್ಕೊಂಡಿರಲಿಲ್ಲ. ಬಟ್ ಎಸ್, ಇವತ್ತು ನಮ್ಮಂಗೂ ತೋರಿಸ್ದೆ ಫೋನ್, ಅಂತೂ ಇಂತೂ ಇದಕ್ಕೊಂದು ಮುಹೂರ್ತ ಬಂತ ಅಂದರು. ಸೊ ಆ ಲೆಕ್ಕಕ್ಕೆ ಆಗೋಗಿತ್ತು, ಇದು ಉಡ್ದೆ. ಸೊ ಎಸ್, ಇವಾಗ ಸದ್ಯಕ್ಕೆ ಓಕೆ, ಲೆಟ್ ಮೀ ಶೋ ಯು. ಆಲ್ಸೋ ಚರ್ಪಿಗೆ ಅಂದರೆ ಇವಾಗ ಅರ್ಶಿನ ಕುಂಕುಮ ಕತ್ತರೆ ಅವ್ರಿಗೆ ಕೊಡಲಿಕ್ಕೆ ಅಂತ ಹೆಸರು ಕಾಳು ಮೊಳಕೆ ಕಟ್ಟಿರೋ ಕೋಸಂಬರಿ ಮಾಡಿದ್ದೀನಿ. ವೆರಿ ಸಿಂಪಲ್. ಬರೀ ಹಸಿ ಕೊಬ್ಬರಿ ಅಂದರೆ ತುರಿದಿರೋ ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು ಅಷ್ಟೇ ಹಾಕಿರೋದು. ಅದು ಬಿಟ್ಟು ಒಂಚೂರು ಸಾಸಿವೆ, ಇಂಗು ಹಾಕಿ ಒಗ್ಗರಣೆ ಮಾಡಿ, ಹಸಿಮೆಣಸಿನ್ಕಾಯಿ ಆ ಒಗ್ಗರಣೆ ಹಾಕಿ ಬಾಡಿಸಿ ಹಾಕಿದ್ದೀನಿ ಅಷ್ಟೇ. ನಾನು ಇನ್ನೇನು ಹಾಕಲ್ಲ, ಇದಕ್ಕೆ ಸಕ್ಕದಾಗಿರುತ್ತೆ. ನಾನು ಇದಕ್ಕೆ ಇನ್ನೇನೂ ಹಾಕಲ್ಲ, ಅಂದರೆ ನನಗೆ ಇಷ್ಟನೂ ಆಗಲ್ಲ. ಕ್ಯಾರೆಟ್ ತುರಿ ಅದು ಇದು ಎಲ್ಲ ನಾನು ಇನ್ನೇನು ಹಾಕಲ್ಲ. ವೆರಿ ಸಿಂಪಲ್. ತುಂಬ ಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋರು ಕಾಯಿ ಕೂಡ ಕಡಿಮೆ ಹಾಕೊಳ್ಳಿ, ಹಾಗೆ ಒಗ್ಗರಣೆ ಕೂಡ ಕಮ್ಮಿ ಹಾಕೊಳ್ಳಿ. ಹಿಂಗೆ ಮರಿಬೇಡಿ ಒಗ್ಗರಣೆಗೆ. ಅವತ್ತಿನ ದಿನ ಅಷ್ಟೇ ವ್ಲಾಗ್ ಮಾಡೋಕ್ಕಾಗಿದ್ದು. ಅದಾದಮೇಲೆ ಅರ್ಶಿನ ಕುಂಕುಮಕ್ಕೆ ಬಂದರು. ಆ್ಯಂಡ್ ನಾನು ಹೊರಗಡೆ ಹೋಗಬೇಕಿತ್ತು ಅರ್ಶಿನ ಕುಂಕುಮಕ್ಕೆ. ಅಲ್ಲಿ ಹೋದೆ. ಅತ್ತೆ ಮಾವ ಮನೆಯಲ್ಲಿ, ಅಂದರೆ ಅವ್ರು ಹೋಗಿ ವಾಪಸ್ ಬಂದರು, ಆಮೇಲೆ ನಾನು ಹೋದೆ. ಈ ಥರ ಒಂಥರ ಚೈನ್ ರಿಲೇ ಥರ ಆಡ್ತಾರಲ್ಲ, ಸೊ ಹಾಗಾಗಿತ್ತು. ಆ್ಯಂಡ್ ಅದಾದಮೇಲೆ ನಮ್ಮ ಮನೆಗೂ ಬಂದಿದ್ರು, ನನ್ನ ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಸೊ ಹಾಗಾಗಿ ನಾನು ಅವತ್ತು ವ್ಲಾಗ್ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ತಲೆಗೆ ಮೆಹಂದಿ ಅಪ್ಲೈ ಮಾಡಿದ್ದೀನಿ. ಯಾಕಂದರೆ ತುಂಬ ಹೀಟ್ ಆಗಿತ್ತು. ಆ್ಯಂಡ್ ಸುಮಾರು ಲೈಕ್ ನನಗೆ ವೈಟ್ ಹೇರ್ ಆಲ್ರೆಡಿ ಇರೋದ್ರಿಂದ ನಾನು ಸ್ವಲ್ಪ ಮೆಹಂದಿನೇ ಅಪ್ಲೈ ಮಾಡ್ತೀನಿ. ಡೈ ಎಲ್ಲ ಅಷ್ಟು ಒಳ್ಳೇದಲ್ಲ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಮುಂದೆ ಹೆಂಗೆ ಅಂತ. ಸದ್ಯಕ್ಕಂತೂ ಮೆಹಂದಿ ಅಪ್ಲೈ ಮಾಡ್ತಾ ಇದ್ದೀನಿ. ಬಟ್ ನಾನು ಮೇಯ್ನ್ಲಿ ಮೆಹಂದಿ ಅಪ್ಲೈ ಮಾಡೋದು ಇಸ್ ಫಾರ್ ಕೂಲಿಂಗ್ ಎಫೆಕ್ಟ್. ಯಾಕಂದರೆ ನನ್ನ ಬಾಡಿ ಸಿಕ್ಕಾಪಟ್ಟೆ ಹೀಟು. ಸೊ ಹಾಗಾಗಿ ಅವಾಗವಾಗ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮೆಹಂದಿ ಅಪ್ಲೈ ಮಾಡಿದ ಮೇಲೆ ನಾನು ಈ ಕೆಲಸ ಎಲ್ಲ ಮಾಡಿದೆ. ಆ್ಯಂಡ್ ಆ ಲೈಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಧೂಳಾಗಿತ್ತು. ಫಸ್ಟ್ ಎಷ್ಟು ಒರೆಸಿ ಅದಾದಮೇಲೆ ಇದು ಸರಿಯಾಗಿ ಕ್ಲೀನಾಗಿ ಇಡಬೇಕಾಗಿತ್ತು. ಯಾಕಂದರೆ ಮುಂದಿನ ವರ್ಷ ಇದನ್ನು ಸರಿಯಾಗಿ ಯೂಸ್ ಮಾಡಬೇಕು ಅಂದರೆ ಈ ವರ್ಷ ಅದನ್ನು ನೀಟಾಗಿ ಇಟ್ಟರೆ ಮುಂದಿನ ವರ್ಷ ಯೂಸ್ ಮಾಡೋಕ್ಕಾಗೋದು.
ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ನೀಟಾಗಿ ಫೋಲ್ಡ್ ಮಾಡಿ ಡಬ್ಬದಲ್ಲಿ ಹಾಕಿ ಮುಚ್ಚಿಡೋ ಅಷ್ಟರಲ್ಲಿ ನಾನು ನಿಜವಾಗ್ಲೂ ಸಾಕಾಗೋಯ್ತು. ಅದಾದಮೇಲೆ ಒಳಗಡೆ ಕೂಡ ಪೂರ್ತಿ ಡೆಕೋರ್ ಆಲ್ಮೋಸ್ಟ್ 90% ದೀಪಾವಳಿ ಹಬ್ಬಕ್ಕೆ ಅಂತ ನಾನು ಏನು ಡೆಕೋರ್ ಮಾಡಿದ್ದೆ ಅದಷ್ಟು ತೆಗೆದು ನೀಟಾಗಿ ತೆಗೆದು ಪೆಟ್ಟಿಗೆಯಲ್ಲಿ ಹಾಕಿಟ್ಟು, ಅಂದರೆ ಮಾಮೂಲಿ ನಂದು 2 ಪೆಟ್ಟಿಗೆ ಇದೆ, ಡೆಕೋರ್ ಅಂತಂದರೆ ಅದರಲ್ಲೇ ನಾನು ಹಾಕಿಡೋದು. ಯಾಕಂದರೆ ಅದನ್ನ ಓಪನ್ ಮಾಡಿದ್ರೆ ನಂಗೆ ಏನೇನು ನೆನ್ನೆಲ್ಲಿದೆ ಅಂತ ಸಿಗುತ್ತೆ. ಆ್ಯಂಡ್ ಆಲ್ಸೋ ಮೇಲೆ ಇಟ್ಟು ಅದು ಮತ್ತೆ ತೆಕ್ಕೋ ಅದೆಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಅನಿಸುತ್ತೆ. ಬಟ್ ಇದು ಒಂಥರ ಸ್ಟೋರೇಜ್ಗೂ ಒಳ್ಳೇದು ಅನ್ಸುತ್ತೆ. ಆ್ಯಂಡ್ ಅದ್ರ ಮೇಲೆ ನಾನು ಗಿಡ ಇಟ್ಟಿರೋದ್ರಿಂದ ನನಗೆ ಅದು ಗೊತ್ತೂ ಆಗಲ್ಲ ನಿಮ್ಗೆ ಅದರೊಳಗೆ ಸ್ಟೋರೇಜ್ ಸಿಕ್ಕಾಪಟ್ಟೆ ಅದರಲ್ಲಿ ಎಲ್ಲ ಹಾಕಿಟ್ಟಿರ್ತೀನಿ ಅಂತ. ಯಾಕಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ, ನೀವು ನೋಡ್ತೀರಾ ಮುಂದೆ ಏನೇನೆಲ್ಲ ಇಟ್ಟಿದ್ದೀನಿ ಇದರಲ್ಲಿ ಅಂತ ಹೇಳಿ. ಸೊ ಮನೆಯೆಲ್ಲ ಒಂಥರ ಬಣ ಬಣ ಅನ್ನಿಸ್ತಾ ಇದೆ. ಇವಾಗ ಎಡಿಟ್ ಮಾಡ್ತಾ ಕೂತಿದ್ದೀನಲ್ಲ, ಇವಾಗಲೂ ಹಾಗೆ ಅನ್ನಿಸ್ತಾ ಇದೆ. ಒಂಥರ ನೋಡಿದ್ರೆ ಈ ಹಾರ ಇಲ್ಲ, ಇದಿಲ್ಲ, ಒಂಥರ ಫುಲ್ ಖಾಲಿ ಆದಂಗೆ ಅನಿಸ್ತಾ ಇದೆ. ಬಟ್ ಇದೇ ಸ್ವಲ್ಪ ಅಭ್ಯಾಸ ಆದರೆ ಮುಂದಿನ ವರ್ಷ ಮತ್ತೆ ದೀಪಾವಳಿ ಹಬ್ಬಕ್ಕೆ ಮಾಡಿದಾಗ ಸ್ವಲ್ಪ ಖುಷಿ ಅನಿಸುತ್ತೆ, ಡಿಫ್ರೆಂಟ್ ಅನಿಸುತ್ತೆ ಅದೆಲ್ಲ. ಬಟ್ ಎಸ್, ಇನ್ನೇನು ಇದು ಬಂತು, ಏನದು ಆ್ಯನಿವರ್ಸರಿ ಕೂಡ ಬಂತು. ಆ್ಯಂಡ್ ಅದಾದ್ಮೇಲಿಂದ ಬೇರೆ ಬೇರೆ ಎಲ್ಲ ಪ್ಲ್ಯಾನ್ಗಳಿದೆ. ನಾನು ಮುಂದೆ ಬರೋ ಬ್ಲಾಗ್ಗಳಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಸುಮಾರು ವಿಷಯಗಳು ಹೇಳೋದಿದೆ, ಅದನ್ನು ಕೂಡ ಮುಂದೆ ಯಾವ್ದು ನೆಕ್ಸ್ಟ್ ಅಥವಾ ಅದರ ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಎಸ್, ಈ ವ್ಲಾಗ್ನ ಈ ಕ್ಲೀನಿಂಗ್ ಜೊತೆಗೆ ನಾನು ಮುಗಿಸ್ತೀನಿ. ಆ್ಯಂಡ್ ಇನ್ನೂ ಒಂದಿಷ್ಟೆಲ್ಲ ಡೆಕೋರ್ ಇದೆ ಹೊರಗಡೆಗೆ. ಅಂದರೆ ನಾನೇನು DIYಗಳು ಮಾಡಿದ್ನಲ್ಲ, ನೀವು ನೋಡಿದರೆ ತುಳಸಿ ಹಬ್ಬದ ದಿನ ತುಳಸಿ ನಾನು ಎಲ್ಲಿ ಕೂಡಿಸಿದ್ನಲ್ಲ ಅದ್ರ ಅಕ್ಕಪಕ್ಕದಲ್ಲಿ ನಾನು ಇಟ್ಟಿದ್ದೆ ಆ DIYನ. ಅದ್ರ ಮೇಲೆ ದೀಪ ಹಚ್ಚೋಣ ಅಂದ್ಕೊಂಡೆ, ಆದರೆ ಅದ್ರ ಮೇಲೆ ಹಚ್ಚೋಂಥ ದೀಪ ಇರಲಿಲ್ಲ. ಆ್ಯಂಡ್ ಕ್ಯಾಂಡಲ್ ಹಚ್ಚೋಕ್ಕೆ ಇಷ್ಟ ಆಗಲಿಲ್ಲ ತುಳಸಿ ಅಕ್ಕಪಕ್ಕ. ಸೊ ಹಾಗಾಗಿ ನಾನು ದೀಪ ಹಚ್ಚಲಿಲ್ಲ. ಹೂ ಅಲ್ಲೇ, ಅಂದರೆ ಅದು ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದ್ರ ಮೇಲೆ ಒಂದೊಂದು ಹೂ ಕೂಡ ಇಟ್ಟಿದ್ದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಒಂಥರ ಏನಂತಾರೆ, ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ಬಟ್ ಈಗಲೂ ಅದನ್ನು ನಾನು ಶೋಕೇಸಲ್ಲೇ ಇಟ್ಟಿದ್ದೀನಿ. ಅದೊಂಥರ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ನನ್ನ ಫ್ರೆಂಡ್ ಬಂದವ್ರು ಹೇಳಿದರು, ಅದನ್ನು ತೆಗಿಲೇ ಬೇಡ, ಹಾಗೆ ಇಟ್ಬಿಡು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಒಂಥರ ಅಂತ ಹೇಳಿ. ಸೊ ಎಸ್, DIYಗಳು ಒಂಥರ ಮನ್ಸಿಗೆ ಹತ್ತಿರ ಅಲ್ವಾ, ನಾವೇ ಕೈಯಾರೆ ಮಾಡಿದ್ದು ಅಂತಂದರೆ ಸ್ವಲ್ಪ ಏನೋ ಒಂಥರ ಅದ್ರ ಮೇಲೆ ಒಲವು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ. ನೋಡೋಣ, ಅದನ್ನು ಯಾವತ್ತಾದ್ರೂ ತೆಗೆದು ಒಳಗಡೆಗೆ ಇಡ್ತೀನಿ, ಯಾಕಂದರೆ ಧೂಳಾಗ್ಬಿಡುತ್ತೆ. ಸೊ ಎಸ್, ಈ ವ್ಲಾಗ್ನ ಇಲ್ಲೇ ಮುಗಿಸೋ ಟೈಮ್ ಬಂದಿದೆ. ಸುಮಾರು ಶೇರ್ ಮಾಡೋದಿದೆ, ಮುಂದಿನ ವ್ಲಾಗಲ್ಲಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ನಾನು ಹೇಳಿದಾಗೆ ರೆಸಿಪೀಸ್ ಬರುತ್ತೆ, ಹಾಗೆ ಗಾರ್ಡನಿಂಗ್ ಒಂದಿಷ್ಟು ಟಿಪ್ಸ್ ಕೂಡ ಕೊಡ್ತೀನಿ. ಅಂದರೆ ಗಾರ್ಡನಿಂಗ್ ನಾನು ಹೇಗೆ ಮಾಡ್ತೀನಿ, ನಾನು ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ, ಗಾರ್ಡನ್ ಹೇಗೆ ಮೇಂಟೈನ್ ಮಾಡ್ತೀನಿ, ನನ್ನ ಗಾರ್ಡನ್ ಕೂಡ ಶೇರ್ ಮಾಡ್ತೀನಿ. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸುಮಾರು ಕ್ಲೀನಿಂಗ್ ಇನ್ನೂ ಬಾಕಿ ಇದೆ, ಮಾಡ್ತಾನೇ ಇದ್ದೀನಿ. ಬಟ್ ಎಸ್, ಈ ವ್ಲಾಗ್ಗೆ ಇಷ್ಟು. ಸೊ ಮುಂದಿನ ವ್ಲಾಗಲ್ಲಿ ನಾನು ಹೇಳಿದ ಹಾಗೆ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.